ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿಯ ಪ್ರಮುಖರಾದ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಬೇಕಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಸ್ಯೆ ಸವಾಲುಗಳ ಕುರಿತಂತೆ ಅವರ ಅನಿವಾರ್ಯ ಕಾರಣದಿಂದ ಬರಲಾಗಿಲ್ಲ. ಹಾಗಾಗಿ ನಾಗೇಶ್ ಅವರು ಬೆಳಗ್ಗೆ ನನಗೆ ದೂರವಾಣಿ ಕರೆ ಮಾಡಿ ನೀವು ಈ ವಿಷಯವಾಗಿ ಮಾತಾಡಬೇಕು ಅಂತ ಹೇಳಿದಾಗ ನಾನು ಒಪ್ಪಿಕೊಂಡೆ. ಇಲ್ಲಿ ನಾನು ನಮ್ಮ ಹೋರಾಟ ಸಮಿತಿಯ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಪಂಚಗೆರೆ ಜಯಪ್ರಕಾಶ್ ಇದ್ದಾರೆ, ಆರ್ ಜೆ ಹಳ್ಳಿ ನಾಗರಾಜು, ಸಿ ಕೆ ರಾಮೇಗೌಡರು, ಅನೇಕರು ಇಲ್ಲಿ ನಾವು ಹೋರಾಟ ಸಮಿತಿಯವರಿದ್ದೀವಿ. ಕಳೆದ 1 ವರ್ಷದಿಂದ ಸತತವಾಗಿ ಹೋರಾಟ ಮಾಡಿ ಅದರಲ್ಲಿ ಸಿ ಕೆ ರಾಮೇಗೌಡರದ್ದು ಸದಸ್ಯತ್ವ ರದ್ದು ಮಾಡಿದ್ರು, ನಂದು ಮತ್ತೆ ಜಾಡಗೆರೆ ಅವರದ್ದು ಸದಸ್ಯತ್ವ ಅಮಾನತುಗೊಳಿಸಿದ್ರು. ಎಲ್ಲವೂ ಆದ್ರೂ ಕೂಡ ನಾವು ಛಲ ಬಿಡದೆ ಹೋರಾಟ ಮಾಡ್ತಾನೆ ಬಂದ್ವಿ. ಹೆಚ್ಚು ಕಡಿಮೆ ವಾರಕ್ಕೊಮ್ಮೆ ಮೀಟಿಂಗ್ ಮಾಡಿದ್ದಿದೆ. ಗಾಂಧಿ ಭವನನೇ ಒಂಥರ ನಮ್ಮನೆ ತರ ಆಗೋಗಿತ್ತು. ಕೋರ್ಟ್ ಕಚೇರಿ ಅಲೆದಾಟ ಕೂಡ ಸಾಕಷ್ಟು ಈ ಸಂದರ್ಭದಲ್ಲಿ ಆಗಿದೆ. ಆದ್ರೆ ಯಶಸ್ಸಿನ ಒಂದು ಹಂತ ತಲುಪಿದೀವಿ ಅನ್ನೋದು ಒಂದು ಸಮಾಧಾನಕರ ಸಂಗತಿ. ಆದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಮಹೇಶ್ ಜೋಶಿ ಅವ್ರಿಗೆ ಶಿಕ್ಷೆ ಆದ್ರೆ ಆಗ ನಮ್ಮ ಯಶಸ್ಸಿನ ಸಂಪೂರ್ಣ ಒಂದು ಯಶಸ್ಸನ್ನು ಪಡೆದಂತೆ ಅಂತ ಹೇಳಿ ನಮ್ಮೆಲ್ಲರ ಭಾವನೆ ಆಗಿದೆ. ಹಾಗಾಗಿ ನಮ್ಮ ಹೋರಾಟ ಸಮಿತಿಯ ನಿರ್ಧಾರಗಳು ಮತ್ತೆ ಪ್ರತಿ ಚರ್ಚೆಯಲ್ಲಿ ನಾವು ಏನೇನೆಲ್ಲ ಮಾತಾಡ್ತಾ ಇದ್ವಿ, ಏನು ಬದಲಾವಣೆಗಳಾಗಬೇಕು, ಸಮಸ್ಯೆಗಳಿದೆ, ಸವಾಲುಗಳಿದೆ, ಅದನ್ನೇ ನಾನು ಅವರೆಲ್ಲರ ಪ್ರತಿನಿಧಿಯಾಗಿ ತಮ್ಮೆದುರು ಬಯಸ್ತೇನೆ. ಸೊ ನಮಗೆ ಹಿನ್ನೆಲೆ ಈಗಾಗಲೇ ಹೇಳಿದ್ರು ಹೇಗೆ ಶುರುವಾಯಿತು ಅಂತ. ಪಾರ್ವತೀಶ್ ಅವರು ಮತ್ತೆ ದಿಕ್ಸೂಚಿ ನುಡಿಯಲ್ಲಿ ರಾಜೇಂದ್ರ ಚೆನ್ನಿಯವರು ಒಂದು ಚಿತ್ರಣವನ್ನ ಕಂಡುಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದಂತ ಈ ಕನ್ನಡ ಸಾಹಿತ್ಯ ಪರಿಷತ್ತು ಆಗ ನೋಡಿ ಅವರು ತಾನೇ ಪ್ರಭುವಾದರೂ ಕೂಡ ಪ್ರಜಾಪ್ರಭುತ್ವವಾದಿ ನೆಲೆಯಲ್ಲಿ ಆಡಳಿತವನ್ನು ನಿರ್ವಹಿಸಿದಂತಹ ಮುತ್ಸದ್ದಿಯಾಗಿದ್ದರು. ಮತ್ತೆ ಆದ್ರಿಂದಲೇ ನಾಡಿನ ಸಾಹಿತ್ಯ, ಸಂಸ್ಕೃತಿ, ಕಲೆಗಳ ಬಗ್ಗೆ ಅವರು ಹೆಚ್ಚಿನ ಆಸ್ಥೆ ವಹಿಸಿದ್ದನ್ನ ನಾವು ನೋಡ್ತೇವೆ. ಮತ್ತೆ ಆರ್ಥಿಕ ಸಂಪನ್ನತೆ ಅಷ್ಟೇ ಇಲ್ಲ, ಹೃದಯ ಸಂಪನ್ನತೆ ಬಯಸಿದಂತೆ ಸಾಹಿತ್ಯ ಪರಿಷತ್ತನ್ನ ಅವರು ರೂಪಿಸಿದ್ರು. ಎಂದೂ ಅವರು ಅರಮನೆಯ ತಮಟೆಯಾಗಿ ಕಸಾಪವನ್ನು ಬಳಸಿಕೊಳ್ಳಲಿಲ್ಲ. ಮತ್ತೆ ಜನರ ವೇದಿಕೆಯಾಗಿ ಅದಕ್ಕೆ ಸ್ವಾಯತ್ತತೆಯನ್ನ ಕೊಟ್ಟರು. ಈಗ ಸ್ವಾಯತ್ತತೆ ಬಗ್ಗೆ ಸಾಕಷ್ಟು ಹೇಳಿದ್ರು ರಾಜೇಂದ್ರ. ಸಾಹಿತ್ಯ ಕೇವಲ ಸಾಹಿತಿಗಳ ಸೊತ್ತಲ್ಲ, ಅದು ಜನರ ಸೊತ್ತು ಕೂಡ ಅನ್ನೋದನ್ನ ನಾವು ಕೊಡ್ಬೇಕು ಅಂತ. ಯಾಕೆಂದ್ರೆ ಸಮಷ್ಟಿ ಪ್ರಜ್ಞೆಯಲ್ಲಿ ಹೆಸರಿದ್ದು ಹೆಸರಿಲ್ಲದೆ ಬರೆದವರ ಪರಂಪರೆಯ ವಕ್ತಾರರಾದಂತೆ ಸಾಹಿತ್ಯವನ್ನು ಅನೇಕರು ರಚಿಸ್ತಾ ಬಂದರು, ಅಂದ್ರೆ ಜನಪದರು. ಸೊ ಹಾಗಾಗಿ ಎಲ್ಲರನ್ನು ಒಳಗೊಂಡಂತ ಈ ಕನ್ನಡ ಸಾಹಿತ್ಯ ಪರಿಷತ್ತು. ಹಾಗಾಗಿ ಇಂತಹ ಆಶಯ ನಾಲ್ವಡಿಯವರದಾಗಿತ್ತು. ಕನ್ನಡ, ಕನ್ನಡಿಗ, ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ಅಂತ ಕೆಲಸ ಮಾಡಲಿರುವುದು ಅವರ ಬಹುದೊಡ್ಡ ಹಿರಿಯ ಸೇರಿತ್ತು. ಆದರೆ ಇಂತಹ ಆಶಯಕ್ಕೆ ಅದು ಪೂರಕವಾಗಿ ಕಸಾಪ ನಡೆದು ಬಂದಿದೆಯಾ ಅಂತ ನಾವೆಲ್ಲರೂ ಆಲೋಚನೆ ಮಾಡಿದಾಗ ಪೂರ್ಣ ಸರಿ ಅಂತ ಇರದಿದ್ರು ಹೆಚ್ಚಿನ ಭಾಗ ಅಂದ್ರೆ ಹೆಚ್ಚಿನ ಅಧ್ಯಕ್ಷರ ಅವಧಿಯಲ್ಲಿ 100-112 ವರ್ಷಗಳಲ್ಲಿ ಅದೇ ಹಾದಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಡೆದು ಬಂದಿರೋದನ್ನ ನಾವು ಕಾಣ್ತೇವೆ. ಅಂದ್ರೆ ಇತ್ತೀಚೆಗೆ ಚುನಾವಣೆ ಅನ್ನೋದು ಒಂಥರ ಅಧಿಕಾರದ ಹಂಬಲವಾಗಿ, ಸವಲತ್ತುಗಳ, ಮಾನ್ಯತೆಗಳ ಮೆಹನತ್ತಾಗಿ ಯಾವಾಗ ಬೆಳೆದು ಬಂತು, ಅಲ್ಲಿಂದ ಕಸಾಪ ತನ್ನ ಮೂಲ ಉದ್ದೇಶಗಳಿಗೆ ಎರವಾಗಿ ಹೆಜ್ಜೆ ಇಡತೊಡಗಿತು ಅಂತ ಹೇಳಿ ಅನಿಸ್ತದೆ. ಮತ್ತೆ ಅಧ್ಯಕ್ಷರ ಹುದ್ದೆ ಸೇವೆಯ ಅವಕಾಶವಾಗಬೇಕೇ ಹೊರತು ಅಧಿಕಾರದ ದರ್ಪವಾಗಿ ಪರಿವರ್ತನೆ ಆಗಬಾರದು. ಆದ್ರೆ ಅಧಿಕಾರದ ದರ್ಪವಾಗಿ ಪರಿವರ್ತನೆಗೊಂಡಿದ್ದನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇಂತಹ ಈ ಎಲ್ಲ ಹಿನ್ನೆಲೆಗಳಲ್ಲಿ ಹಲವು ಸಮಸ್ಯೆಗಳು, ಸವಾಲುಗಳು ನಮಗೆ ಎದುರಾಗಿವೆ. ಸಹಕಾರ ಇಲಾಖೆಯ ಅಡಿಯ ಕಾನೂನು ನಿಯಮಾವಳಿಗಳ ಆವರಣದಲ್ಲಿ ಕಸಾಪ ಬರೋದ್ರಿಂದ ಸೊ ಇದನ್ನು ಒಂದು ವ್ಯಾವಹಾರಿಕ ಮಾದರಿಯ ಸಂಸ್ಥೆಯಾಗಿಯೇ ವ್ಯವಹಾರಗಳ ಸಹಕಾರ ಸಂಘದಂತೆ ಇದು ಪರಿಗಣಿಸ್ತಾ ಇದ್ದಾರೆ. ಏಕೆಂದ್ರೆ ಸಹಕಾರ ಸಂಘಗಳಲ್ಲಿ ಎಲ್ಲವೂ ಕೂಡ ಸಹಕಾರ ಸಂಘಗಳು ಹೇಗೆ ಕೋಆಪರೇಟಿವ್ ಸೊಸೈಟಿ, ಬ್ಯಾಂಕ್ಗಳು ಹೇಗೆ ಅಲ್ಲೊಂದು ವ್ಯವಹಾರ ಇರುತ್ತೆ, ಬಿಸ್ನೆಸ್ ಇರುತ್ತೆ. ಸೊ ಅದೇ ರೀತಿ ಕಸಾಪವನ್ನು ಕೂಡ ಪರಿಗಣಿಸಲಾಗ್ತಾ ಇದೆ. ಸೊ ಇದನ್ನ ಪ್ರತ್ಯೇಕ ಅಸ್ಮಿತೆಯನ್ನ ಇದನ್ನು ಹೊರತುಪಡಿಸಿ ಸಾಂಸ್ಕೃತಿಕ ಮಹತ್ವವನ್ನು ಅದಕ್ಕಿರುವಂತಹ ಸಾಂಸ್ಕೃತಿಕ ಮಹತ್ವವನ್ನು ಗುರುತಿಸ್ತಾ ಇಲ್ಲ. ಇದು ಬದಲಾಗಬೇಕು ಅಂತ ಹೇಳಿ ಅನ್ಸುತ್ತೆ. ಆಮೇಲೆ ಅದರಿಂದ ಅದನ್ನು ಬಿಡಿಸಿ ಇದನ್ನು ಪ್ರತ್ಯೇಕವಾಗಿ ಅದರ ಮಹತ್ವವನ್ನು ಮನವರಿಕೆ ಮಾಡಿಕೊಳ್ಳುವಂತ ಅವಶ್ಯಕತೆ ಬಹಳಷ್ಟಿದೆ. ಅದನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡಬೇಕು. ಇದನ್ನು ಸಂಪೂರ್ಣವಾಗಿ ಮಾನಿಟರ್ ಮಾಡೋದಕ್ಕಾಗಿ ಒಂದು ಪ್ರತ್ಯೇಕ ತಜ್ಞರ ಸಮಿತಿಯನ್ನು
ಮೇಲ್ವಿಚಾರಕ ಸಮಿತಿಯಾಗಿ ರೂಪಿಸಿ ನೇಮಿಸುವಂತಹ ಅಗತ್ಯವಿದೆ. ಯಾಕಂದ್ರೆ ಈಗ ರಂಗಾಯಣಗಳನ್ನು ನೋಡ್ಕೊಳ್ಳೋದಕ್ಕೆ ರಂಗ ಸಮಾಜ ಅಂತ ಒಂದಿದೆ. ಸೊ ಅದೇ ರೀತಿ ರಾಜ್ಯ ಕಸಾಪ ಮತ್ತೆ ಜಿಲ್ಲಾ ಕಸಾಪಗಳು ಕಾಯಕ ನಿರ್ವಹಣೆಯ ಮೇಲ್ವಿಚಾರಕ ಒಂದು ಸಮಿತಿಯಾಗಿ ಒಂದು ಸಾಹಿತ್ಯ ಸಮಾಜ ಅನ್ನುವಂಥ ಸಮಿತಿಯೊಂದನ್ನು ರೂಪಿಸುವಂತ ಅಗತ್ಯ ಇದೆ. ಈ ಸಾಹಿತ್ಯ ಸಮಾಜಕ್ಕೆ ಅಂದ್ರೆ ನೀತಿ ನಿಯಮಗಳನ್ನು ಕೂಡ ಅದಕ್ಕೂ ರೂಪಿಸ್ಬೇಕಾಗತ್ತೆ. ಯಾಕೆಂದ್ರೆ ಕಾಲೋಚಿತವಾಗಿ ಅವು ಬದಲಾವಣೆಗೆ ಒಳಗಾದರೂ ಮೂಲಭೂತವಾಗಿ ಕೆಲವು ನಿಯಮಗಳು ಮೂಲ ಆಶಯಕ್ಕೆ ಬದ್ಧವಾಗಿ ಇರಬೇಕಾಗುತ್ತೆ. ಯಾಕೆಂದ್ರೆ ಉದಾಹರಣೆಗೆ ಅಧ್ಯಕ್ಷರ ಅವಧಿ 3 ವರ್ಷಕ್ಕಂದ್ರೆ 3 ವರ್ಷಕ್ಕೆ ಸೀಮಿತವಾಗಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಹೆಚ್ಚಿಸಿಕೊಳ್ಳುವ ರೀತಿಯಲ್ಲಿ 5 ವರ್ಷಕ್ಕೂ ಮುಂದೆ ಬರೋ ಅಧ್ಯಕ್ಷರು 10 ವರ್ಷಕ್ಕೂ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಅದಾಗಬಾರ್ದು ಅಂತ. ಆಮೇಲೆ ಸದಸ್ಯತ್ವದ ಸಮಸ್ಯೆ ಕೂಡ ಇಲ್ಲಿದೆ. ಹಿಂದೆ ಅಂದ್ರೆ ಪ್ರಾರಂಭದ ಕಾಲದಲ್ಲಿ ಸಾಹಿತಿಗಳನ್ನು ಬಿಟ್ಟು ಸಾಹಿತ್ಯ ಆಸಕ್ತರನ್ನು ಬಿಟ್ಟು ಬೇರೆಯವರು ಕೂಡ ಸದಸ್ಯತ್ವ ಮುಂಚೆ ಪಡೆದುಕೊಳ್ತಿರ್ಲಿಲ್ಲ. ಆದ್ರೆ ಆ ನಂತರ ದಿನಗಳಲ್ಲಿ ಕೆಲವು ಅಧ್ಯಕ್ಷರುಗಳ ಅಂದ್ರೆ ಕಾರಣದಿಂದ ಅಲ್ಲಿ ಜಾತಿ ನುಸುಳಿತು. ಜಾತಿಯ ಜೊತೆ ಮಠಗಳ ಪ್ರವೇಶ ಕೂಡ ಆಯಿತು. ಸದಸ್ಯರ ಸಂಖ್ಯೆಯಲ್ಲಿ ಜಾತಿಗಳ ಪ್ರಾಬಲ್ಯ ಬೆಳೀತಾ ಹೋಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಬೇರೆ ಬೇರೆ ಸಂಘಟನೆಗಳವರು ಸದಸ್ಯರಾದರು. ಈ ಹೋಟೆಲ್ ಕಾರ್ಮಿಕರಿರಬಹುದು, ಮತ್ತೆ ಬೇರೆ ಬೇರೆ ನೌಕರ ಸಂಘಟನೆಗಳು, ಬೇರೆ ಬೇರೆ ಪಕ್ಷ ಹಿತಾಸಕ್ತಿಯವರು, ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ಇವತ್ತು ನುಸುಳಿದ್ದಾರೆ. ಸೊ ಇದರಿಂದಾಗಿ ಚುನಾವಣೆಗೆ ಸ್ಪರ್ಧಿಸುವವರು ಸಾಹಿತಿಗಳಲ್ಲದವರು, ಉದ್ಯಮಿಗಳು, ಜಾತಿ ಪ್ರಾಬಲ್ಯದ ನಾಯಕರು, ರಾಜಕಾರಣದ ಬೆಂಬಲ ಪಡೆದ ಅಸಾಹಿತಿಗಳು, ನಿವೃತ್ತ ಅಧಿಕಾರಿಗಳು, ಹೀಗೆ ಬೇರೆ ಬೇರೆ ಹಿತಾಸಕ್ತಿಯವರು ಅಧ್ಯಕ್ಷರಿಗೆ ಸ್ಪರ್ಧಿಸತೊಡಗಿದ್ದನ್ನು ನಾವು ನೋಡ್ತಾ ಇದ್ವಿ. ಇದರ ಪರಿಣಾಮವಾಗಿ ಜಾತಿ, ಹಣ, ಮಠಗಳು, ರಾಜಕೀಯ ಪಕ್ಷಗಳು ನೇರವಾಗಿ ಚುನಾವಣೆಯನ್ನ ನಿಯಂತ್ರಿಸತೊಡಗಿದ್ದನ್ನ ನಾವಿಲ್ಲಿ ಕಾಣ್ತೀವಿ. ಸಾಹಿತ್ಯದ ವಾತಾವರಣ ಹೋಗಿ ರಾಜಕಾರಣದ ಎಲ್ಲ ಅಕ್ರಮ ಅನೀತಿಯ ಮಾರ್ಗಗಳು ಇಲ್ಲಿ ವಿಜೃಂಭಿಸತೊಡಗಿದವು. ಇಂದು ಯಾವ ಸೇವಾಕಾಂಕ್ಷೆ ಸಾಹಿತಿಯು ಸಾಹಿತ್ಯಾಸಕ್ತರು ಕೂಡ ಚುನಾವಣೆಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಕೋಟಿ ಕೋಟಿ ಹಣ ಬೇಕು, ಜಾತಿಯ ಬೆಂಬಲ ಬೇಕು. ಇದು ಬಹುದೊಡ್ಡ ಸಮಸ್ಯೆಯಾಗಿ ಚುನಾವಣಾ ಅಕ್ರಮಗಳಿಂದ ಗೆದ್ದು ಬಂದವರು ಬೇಕಾಬಿಟ್ಟಿ ವರ್ತಿಸೋದಕ್ಕೆ ಕೂಡ ತೊಡಗಿದ್ದನ್ನ ನಾವೀಗ ಕಾಣ್ತಾನೆ ಇದ್ದೀವಿ ಪ್ರತ್ಯಕ್ಷವಾಗಿ. ಪಕ್ಷ ರಾಜಕಾರಣದ ಪ್ರವೇಶ ಹಿಂದೆಂದೂ ಇಲ್ಲದ ಸ್ಥಿತಿಯಲ್ಲಿ ಇಂದು ಅಂದ್ರೆ ಕಳೆದ ಚುನಾವಣೆಯಿಂದ ಪ್ರಾರಂಭವಾಗಿದೆ. ಹಿಂದೆ ರಾಜಕಾರಣಿಗಳೇ ಸ್ಪರ್ಧೆ ಮಾಡಿದ್ರು ಕೂಡ ಅವರು ಯಾವತ್ತೂ ಪಕ್ಷ ರಾಜಕಾರಣವನ್ನ ಮಾಡಲಿಲ್ಲ. ಅದಕ್ಕೆ ಉದಾಹರಣೆ ಅಂದ್ರೆ ಜಿ ನಾರಾಯಣ ಅವರು ಒಂದು ಪಕ್ಷದಲ್ಲಿ ಇದ್ರು ಕೂಡ ಆ ಪಕ್ಷದ ಮುಖಾಂತರ ಅವರು ಯಾವತ್ತೂ ತಮ್ಮ ಗೆಲುವನ್ನಾಗ್ಲಿ ಅಧ್ಯಕ್ಷರಾದ್ಮೇಲೆ ಪಕ್ಷದ ಒಂದು ಇದನ್ನಾಗ್ಲಿ ಖಂಡಿತ ತಗೊಳ್ಳಿಲ್ಲ. ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಕಳಂಕವನ್ನು ಅವರು ಅಂಟಿಸ್ಲಿಲ್ಲ. ಅದಕ್ಕೆ ಬದಲಾಗಿ ಇನ್ನು ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ರು. ಈ ಕಳೆದ ಚುನಾವಣೆಯಲ್ಲಿ ಈಗೆಲ್ಲ ನಾವು ಮಾತಾಡಿದಂತೆ ಮತ್ತು ನಾವು ನೀವೆಲ್ಲ ನೋಡಿದಂತೆ ಒಂದು ಪಕ್ಷದ ಶಾಸಕರು ರಾಜಕೀಯ ಕಾರ್ಯಕರ್ತರು ನೇರವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ಕಸಾಪ ಚುನಾವಣೆಯನ್ನ ಮಾಡಿದ್ರು ಅನ್ನೋದು, ಹೇಗೆ ಅಪವಿತ್ರಗೊಳಿಸಿದ್ರು ಅನ್ನೋದನ್ನ ನಾವು ಕಂಡಿದ್ದೇವೆ. ಹಾಗಾಗಿ ಇಂದು ಚುನಾವಣೆ ಬಹುದೊಡ್ಡ ಸವಾಲಾಗಿದೆ. ಸೊ ಕನ್ನಡದ ಅಸ್ಮಿತೆಯ ನಾಶ ಇದರಲ್ಲಿ ನಮ್ಗೆ ಕಾಣ್ತಾ ಇದೆ. ಈ ಚುನಾವಣೆಯ ನಂತರದ ಬೆಳವಣಿಗೆಯನ್ನು ನಾವು ನೋಡಿದ್ರೆ ಕನ್ನಡಿಗರ ಸ್ವಾಭಿಮಾನಕ್ಕೆ, ಕನ್ನಡ ಪ್ರಜ್ಞೆಗೆ ಅವಮಾನ ಮಾಡಿದ ದ್ರೋಹತ್ವದ ಕೃತ್ಯಗಳಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಬಂದ ತಕ್ಷಣನೇ ಮನುಷ್ಯ ಜಾತಿ ತಾನೊಂದೇ ವಲ್ಲಂ ಅನ್ನುವಂಥ ಪಂಪನ ಲೋಕದರ್ಶನ, ಅದು ಕನ್ನಡದ ಲೋಕದರ್ಶನವೂ ಹೌದು. ಅದನ್ನ ಕಿತ್ತಾಕಿದ್ರು, ಆ ಬೋರ್ಡನ್ನ ಕಿತ್ತಾಕಿದ್ರು. ಆಗ ನೋಡಿ ಕೆಲವರು ಸಾಹಿತಿಗಳು ಧ್ವನಿ ಎತ್ತಿದ್ಬಿಟ್ರೆ ಎಲ್ಲರೂ ಮೌನವಾಗಿದ್ರು. ಇಡೀ ಸಾಹಿತ್ಯ ಲೋಕ ನಮ್ಮ ಕನ್ನಡಿಗರು ಸುಮ್ಮನಿದ್ದು ನಮ್ಗೆ ತುಂಬಾ ಆಶ್ಚರ್ಯವನ್ನ ತಂದಿದ್ದು, ಮತ್ತೆ ಇದು ಬೇಸರವನ್ನು ಕೂಡ ನಮ್ಗೆಲ್ಲ ಉಂಟು ಮಾಡಿತ್ತು. ನಾಲ್ವಡಿಯವರ ಪುತ್ಥಳಿಯನ್ನು ಕೂಡ ತೆಗೆದು ಹಾಕಿದ್ದು, ಪ್ರತಿಭಟನೆ ನಂತರ ಹೊರಗೆ ಮೆಟ್ಟಿಲುಗಳ ಪಕ್ಕದಲ್ಲಿ ಮತ್ತೆ ಅದನ್ನು ಪುನರ್ ಪ್ರತಿಷ್ಠಾಪಿಸಲಾಗಿದೆ. ಆಮೇಲೆ ಪಂಪ ಮಾರ್ಗ ಅಂತ ಅದನ್ನ ಅಳಿಸ ಹೋಗಿ ಬೇರೆ ನಾಮಕರಣಕ್ಕೆ ಬದಲಿದ್ದು ಕೂಡ ಇದು ಕನ್ನಡ ದ್ರೋಹದ ಕೃತ್ಯವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆ ನೋಡಿದ್ರೆ ಇದನ್ನು ಮತ್ತೊಂದು ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಹೇಗೆ ಬೇರೆ ಮಿಥಿಕ್ ಸೊಸೈಟಿ ಆಗ್ಬೋದು, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಆಗ್ಬೋದು, ಇವೆಲ್ಲವೂ ಕೂಡ ನಮ್ ಕೈ ತಪ್ಪಿ ಹೋಗಿದ್ದಾವೆ. ಸೊ ಅದೇ ರೀತಿ ಸಾಹಿತ್ಯ ಪರಿಷತ್ತು ಕೂಡ ಆಗುವ ಸಾಧ್ಯತೆ ಬಹಳಷ್ಟು ನಮ್ಗೆ ಢಾಳಾಗಿ ಕಂಡು ಬರ್ತಾ ಇದೆ. ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತತೆಗೆ ಭಂಗ ತರುವಂತೆ ಅಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೂಡ ಕೊಡ್ತು. ಅದು ಬೇಕಿರ್ಲಿಲ್ಲ. ಇದು ಗೌರವ ಅಂತ ಕೆಲವರು ವ್ಯಾಖ್ಯಾನಿಸೋದು ಇದೆ.
ಆದರೆ ಸೇವಾ ಕಾರ್ಯವೆಂದು ಭಾವಿಸಬೇಕಾದ ಕಡೆ ಅಧಿಕಾರದ ಸವಲತ್ತು ಬಂದಾಗ ಆಗ ಮತ್ತೊಬ್ಬ ಸರ್ವಾಧಿಕಾರಿ ಧೋರಣೆಯ ಅಸಾಹಿತ್ಯಿಕ ನಡವಳಿಕೆಯ ಅಧ್ಯಕ್ಷರು ಖಂಡಿತ ಅವರಿಗೆ ಅಧ್ಯಕ್ಷರಿಗೆ ಅದು ಬಂದೇ ಬರುತ್ತೆ ಸರ್ವಾಧಿಕಾರಿ ಧೋರಣೆ. ಆಮೇಲೆ ಪ್ರೋಟೋಕಾಲ್ಗೆ ಕಾಯುವ ಆಗ್ರಹಿಸುವ ಅಧ್ಯಕ್ಷ ಆಗ್ತಾರೆ. ಸೊ ಹಾಗಾಗಿ ನಾವು ಬಳ್ಳಾರಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ನಾವು ಗಮನಿಸಿದ್ದು ಡಿ ಸಿ ಇಂದ ಹಿಡಿದು ಎಲ್ಲರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬರ್ತಿದ್ದಾರೆ. ಹಿಂದಿನ ದಿನವೇ ಒಂದು ಪ್ರೋಟೋಕಾಲ್ ಅವರೆಲ್ಲ ಕಾಯ್ತಾ ಬೇರೆ ಎಲ್ಲ ಕೆಲಸ ಬಿಟ್ಟು ಇಂಪಾರ್ಟೆಂಟ್ ಕೆಲಸ ಬಿಟ್ಟು ಕಾಯ್ತಾ ಕೂರುವಂತ ಪರಿಸ್ಥಿತಿ. ಅದನ್ನ ಮೊದಲೇ ಅವ್ರ ಕಳಿಸಿ ಅದಕ್ಕೆ ಒಂದು ಆಗ್ರಹಿಸಿದ್ದು ಕೂಡ ನಮ್ಗೆ ಗೊತ್ತಿದೆ. ಆಮೇಲೆ ರಾಜಕೀಯ ಪಕ್ಷಗಳಿಗೆ ನೇರ ಆಗ್ರಹಿಸೋದೇನೆಂದ್ರೆ ಪಕ್ಷ ರಾಜಕಾರಣದ ನೇರ ಪ್ರವೇಶ ಇಲ್ಲಿ ಆಗಬಾರದು. ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಪಕ್ಷ ಕೂಡ ಇಲ್ಲೇ ಮಾಡಬಾರದು. ಇದು ಸಾಹಿತ್ಯ ಕ್ಷೇತ್ರ, ಕನ್ನಡ, ಕನ್ನಡಿಗ, ಕರ್ನಾಟಕದ ಸಾಕ್ಷಿ ಪ್ರಜ್ಞೆ. ಇದನ್ನು ಆರೋಗ್ಯಕರವಾಗಿ ಉಳಿಸಿ ಸಾಧ್ಯವಾದರೆ ಆರೋಗ್ಯಕರವಾಗಿ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ಈ ಸಾಕ್ಷಿ ಪ್ರಜ್ಞೆಯನ್ನ ಕೊಲ್ಲಬೇಡಿ ಅಂತ ಹೇಳಿ ಪಕ್ಷಗಳಿಗೆ ನಾವು ಮನವಿಯನ್ನು ಮಾಡ್ತೀವಿ. ಇದನ್ನು ಪಕ್ಷದ ವೇದಿಕೆಯಾಗಿ ಖಂಡಿತ ರೂಪಿಸ್ಕೊಳ್ಬೇಡಿ ಅಂತ. ಆಮೇಲೆ ಬೈಲಾ ತಿದ್ದುಪಡಿ ಈಗಾಗಲೇ ನಾವು ಮಾತಾಡಿದ್ವಿ. ಅದು 5 ವರ್ಷ ಇದ್ದಿದ್ದು 3 ವರ್ಷ ಆಗ್ಬೇಕು. ಯಾರೇ ಅಧ್ಯಕ್ಷರಾಗಿ ಬಂದರೂ ಕೂಡ ಇದನ್ನ ನಾವೆಲ್ಲರೂ ಆಗ್ರಹಿಸ್ತೇವೆ. 5 ವರ್ಷ ಆಗಿದ್ದನ್ನು ಮತ್ತೆ 3 ವರ್ಷಕ್ಕೆ ಬರಬೇಕು. ಆಮೇಲೆ ಸರ್ವ ಸದಸ್ಯರ ಸಭೆಗಳು ರಾಜ್ಯ ರಾಜಧಾನಿಯಲ್ಲೇ ನಡೀಬೇಕು, ಇಲ್ಲಾಂದ್ರೆ ಹೆಚ್ಚು ಸದಸ್ಯರಿರುವ ಜಿಲ್ಲೆಗಳಲ್ಲಿ ನಡೀಲಿ. ಮತ್ತೆ ಸದಸ್ಯರು ಬಂದಾಗ ಅವ್ರಿಗೆ ಎಲ್ಲ ರೀತಿಯ ಅನುಕೂಲ ಇರುವಂತಹ ವಾತಾವರಣದಲ್ಲಿ, ಯಾಕೆಂದ್ರೆ 4.5 ಲಕ್ಷ ಸದಸ್ಯರಿದ್ದಾರೆ. ಅದರಲ್ಲಿ 1/3 ಅಂದ್ರೂ ಎಷ್ಟು ಬರ್ತಾರೆ ಅವರಿಗೆ ಅಲ್ಲಿ ವಸತಿ ಆಗ್ಲಿ, ಮತ್ತೆ ಸದಸ್ಯರು ಬಂದವರಿಗೆ ಇಡೀ ಸಭೆಯನ್ನು ನಡೆಸೋದಕ್ಕೆ ಸಭಾಂಗಣ ಮತ್ತೊಂದು ವ್ಯವಸ್ಥೆ ಇರಲೇಬೇಕಾಗುತ್ತೆ. ಸೊ ಅಂತಹ ಕಡೆ ನಡೆಸುವಂಥದ್ದು ಕೂಡ ಅದು ಕೂಡ ಬೈಲಾದಲ್ಲಿ ಆಗ್ಬೇಕು ಅಂತ ಹೇಳಿ. ಮತ್ತೆ ಬೈಲಾದಲ್ಲಿ ಜಿಲ್ಲಾಧ್ಯಕ್ಷರ ಸಂಖ್ಯೆಗಿಂತ ಅಧ್ಯಕ್ಷರ ಹಿತಾಸಕ್ತಿಗಾಗಿ ನೇಮಕಗೊಂಡಂತ ಕಾರ್ಯಕಾರಿ ಸಮಿತಿ ಸದಸ್ಯರೇ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಅಧ್ಯಕ್ಷರು ತಮ್ಗೆ ಬೇಕಾದಂಗೆ ಅದನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿತ್ತು. ಅದು ಬದಲಾಗಬೇಕು. ಆ ಸದಸ್ಯನ ನಾಮಕರಣಗೊಳ್ಳುವಂತ ಸದಸ್ಯರ ಸಂಖ್ಯೆ ಕಡಿಮೆ ಆಗಬೇಕು, ಚುನಾಯಿತ ಸದಸ್ಯರ ಸಂಖ್ಯೆ ಜಾಸ್ತಿ ಇರಬೇಕು. ಇದು ನಾವು ಅದಕ್ಕೆ ನಾನು ಆಗ್ಲೇ ಹೇಳಿದಂಗೆ ಸಾಹಿತ್ಯ ಸಮಾಜದ ಅಗತ್ಯ ಇಲ್ಲಿದೆ ಅಂತ ಒಂದು ಮಾನಿಟರ್ ಮಾಡೋದಕ್ಕೆ ಒಂದು ಸಂಸ್ಥೆ ಇದ್ರೆ ಆಗ ಈ ರೀತಿ ಆಗಲ್ಲ. ಆಮೇಲೆ ಇಂತಹ ಇದರಲ್ಲಿ ನಾವು ಮಹಿಳೆಯರಾಗ್ಲಿ ದಲಿತರಾಗ್ಲಿ ಖಂಡಿತ ಎಲೆಕ್ಷನ್ ನಿಂತು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಚುನಾವಣಾ ವಿಧಿವಿಧಾನಗಳನ್ನು ನೋಡಿದ್ರೆ. ಅದಕ್ಕೆ ನಂಗೆ ಬೈಲಾದಲ್ಲಿ ಒಂದು ತಿದ್ದುಪಡಿ ಆಗ್ಬೇಕು. ಅಂದ್ರೆ ಈ ವರ್ಷ ಪುರುಷರು ಅಧ್ಯಕ್ಷರಾದ್ರೆ ಮರು ವರ್ಷ ಮಹಿಳೆಯರಾಗಬೇಕು. ಅಂತದ್ದು ಆಲ್ಟರ್ನೇಟ್ ಪ್ರತಿ ವರ್ಷ ಇದು ಅವಾಗ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಮತ್ತೆ ಮೀಸಲಾತಿ ಬರ್ಬೇಕು, ದಲಿತರು ಮತ್ತೆ OBC ಎಲ್ಲರೂ ಕೂಡ ಇದರಲ್ಲಿ ಅಧ್ಯಕ್ಷರಾಗಿ ಬರೋದಕ್ಕೆ ಅವಕಾಶ ಆಗ್ಬೇಕು. ಮಹಿಳಾ ಮೀಸಲಾತಿ ಮತ್ತೆ ದಲಿತರು OBC ಎಲ್ಲ ಕೂಡ ಅದು ಬೈಲಾ ತಿದ್ದುಪಡಿಯಲ್ಲಿ ಆಗ್ಬೇಕು. ಮತ್ತೆ ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾಧ್ಯಕ್ಷರು ಆಗುವಾಗ ಈಗ 31 ಜಿಲ್ಲೆ ಇದ್ರೆ 50-50, 15 ಜಿಲ್ಲೆಗಳಲ್ಲಿ ಮಹಿಳೆಯರು, 15 ಜಿಲ್ಲೆಗಳಲ್ಲಿ ಪುರುಷರು ಅಧ್ಯಕ್ಷರಾಗಬೇಕು. ಬರುವ ವರ್ಷ ಮತ್ತೆ ಬದಲಾವಣೆ ಆಗ್ಲಿ, ಎಲ್ಲಿ ಮಹಿಳೆಯರು ಆಗಿಲ್ಲ ಅಲ್ಲಿ ಪುರುಷರಿರೋ ಕಡೆ ಮಹಿಳೆಯರು ಈ ರೀತಿ. ಮತ್ತು ತಾಲೂಕಾ ಸಮಿತಿಗಳಲ್ಲಿ ಕೂಡ ಮಹಿಳೆಯರು 1 ಜಿಲ್ಲೆಯಲ್ಲಿ 10 ತಾಲೂಕಾ ಇದೆ ಅಂದ್ರೆ 5 ಮಹಿಳೆಯರು 5 ಪುರುಷರು, ಆತರ ಅಲ್ಲೂ 50% ಮಹಿಳೆಯರು ಬರಬೇಕು. ಆಗ ನಿಜವಾಗ್ಲೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬೈಲಾ ತಿದ್ದುಪಡಿಯಾಗಿ ಈ ಮಾದರಿ ರೂಪುಗೊಂಡ್ರೆ ಇಡೀ ದೇಶಕ್ಕೆ ಅಂದ್ರೆ ಪಾರ್ಲಿಮೆಂಟ್ಗೆ ಅಸೆಂಬ್ಲಿ ಕೂಡ ನಾವು ಒಂದು ಮಾದರಿಯನ್ನು ಹಾಕೊಟ್ಟಂತಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇದೆಲ್ಲದರ ಬಗ್ಗೆ ಚರ್ಚೆ ಆಗಬೇಕು. ಮತ್ತೆ ನನಗೆ ಇವತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೂ ನನ್ನ ಮಾತಿಗೆ ವಿರಾಮ ನೀಡ್ತೀನಿ.